ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ SIR ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದು ಫಿಲ್ ಮಾಡುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಈಗಾಗಲೇ ನಿಮಗೆ ನೀಡಿದ್ದೇವೆ. ಅದರ ಮಾಹಿತಿಯನ್ನು ನಿಮ್ಗೆ ಗೊತ್ತಿಲ್ಲ ಅಂದರೆ ನೋಡಿ, ಮೇಲೆ ಕಾಣ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ಅದರ ಮಾಹಿತಿಯನ್ನು ನೋಡ್ಕೊಂಡು ಬರ್ಬೋದು. ಈ ಮಾಹಿತಿಯನ್ನು ನೀಡಿದಾಗ ನನಗೆ ಕೆಲವೊಂದು ಕ್ವೆಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಬಂತು. ಸೊ ಏನು ಕ್ವೆಶನ್ಸ್ ಅಂದರೆ, 2002ರಲ್ಲಿ ನೀವು ಬೇರೆ ರಾಜ್ಯದಲ್ಲಿ ಅಲ್ಲಿಯ ಮತದಾರರ ಪಟ್ಟಿಯಲ್ಲಿ ಇರ್ತೀರಿ. ಈಗ ನೀವು ಮೂಲತಃ ಕರ್ನಾಟಕದವರಾಗಿ ಕರ್ನಾಟಕ ರಾಜ್ಯದಲ್ಲಿರ್ತೀರಿ. ಇಲ್ಲಿಯ ಮತದಾರರ ಪಟ್ಟಿಯಲ್ಲಿ 2002ರಲ್ಲಿ ನೀವು ಇರೋದಿಲ್ಲ. ಹಾಗಿದ್ರೆ ಆ ಪಟ್ಟಿಯನ್ನು ಪಡ್ಕೊಳ್ಳೋದು ಹೇಗೆ, ಅಲ್ಲಿಯ ವಿವರಗಳನ್ನು ಪಡ್ಕೊಳ್ಳೋದು ಹೇಗೆ, ಇದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಬರ್ತೀನಿ. ಸೊ ಇದು ಉಪಯುಕ್ತವಾದಂತಹ ವಿಡಿಯೋ ಆಗಿರೋದ್ರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಒಂದು ಶೇರ್ ಮಾಡೋ ಮುಖಾಂತರ ಭಾಳಷ್ಟು ಜನರಿಗೆ ಅನುಕೂಲ ಮಾಡುವ ರೀತಿಯಲ್ಲಿ ನೀವು ಮಾಡ್ತೀರಿ ಅಂತ ಅಂದ್ಕೊಳ್ತಿದ್ದೀನಿ. ಸರಿ, ಬನ್ನಿ, ಅದು ಹೇಗೆ ನೀವು ಪಡ್ಕೊಳ್ಳೋದು, ಎಲ್ಲಿ ನೀವು ಪಡ್ಕೋಬೇಕಾಗುತ್ತೆ, ಆ ಮತದಾರರ ಪಟ್ಟಿ ಎಲ್ಲಿ ಇರುತ್ತೆ, ಅದನ್ನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ನೀಡ್ತೇನೆ. ಸ್ನೇಹಿತರೆ ನೋಡಿ, ಇಲ್ಲಿ ECI ಸಿಟಿಸನ್ ಪೋರ್ಟಲ್ನಲ್ಲಿ 2002 ಮತ್ತು 2003ರ SIR ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಹುಡುಕ್ಬೋದು. ರಾಜ್ಯ, ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಹೆಸರು, ತಂದೆ ಹೆಸರನ್ನು ನಮೂದಿಸಿ ಹುಡುಕಲು ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅದು ಇಲ್ಲದಲೇ ಇದ್ದರೆ ಆ ರಾಜ್ಯದ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ CEO ಯಾರಿರ್ತಾರೆ ಆ ವೆಬ್ಸೈಟ್ ಪೋರ್ಟಲ್ನಲ್ಲಿ 2002ರ ಮತದಾರರ ಪಟ್ಟಿ PDF ಲಭ್ಯವಿದೆ. ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಕೆಲವು ರಾಜ್ಯಗಳು 2002 ಮತ್ತು 2003ರ ಹಳೆಯ ಮತದಾರರ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಈಗಾಗಲೇ ಅಪ್ಲೋಡನ್ನು ಮಾಡಿದ್ದಾರೆ. ಸೊ ಈ ವೆಬ್ಸೈಟ್ಗೆ ಹೋಗಿ ನೀವು ಪಡ್ಕೋಬೋದು. ಅದಲ್ಲದೆ ನೆಕ್ಸ್ಟ್ ಏನಂದರೆ, ಆನ್ಲೈನಲ್ಲಿ ಸಿಗದಿದ್ದರೆ, ಈಗ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಲ್ಲ ಅಂದಾಗ ನೀವೇನು ಮಾಡ್ಬೋದು ಅಂದರೆ, ಆ ಜಿಲ್ಲೆಯ ಚುನಾವಣಾಧಿಕಾರಿ ಯಾರಿರ್ತಾರೆ, DEO ERO ಕಚೇರಿ, ಆ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿ ಸಂಬಂಧಿಸಿದ CEO ಇರ್ತಾರೆ. CEO ಅಂದರೆ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ ಇರ್ತಾರೆ. ಆ ಕಚೇರಿಗೆ ಅರ್ಜಿ ನೀಡಿ ಹಳೆ ಮತದಾರ ಪಟ್ಟಿಯನ್ನು ಪಡೆಯಬಹುದು. ಇದು ನೋಡಿ, ಈ ವಿಡಿಯೋಗಳು ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಈ ಥರದಾದಂಥ ಅತಿ ಹೆಚ್ಚು ಉಪಯುಕ್ತವಾದಂತಹ ಮಾಹಿತಿಯನ್ನು ನಿಮಗೆ ನೀಡ್ತಾ ಬರ್ತೀನಿ.